ಬಿದಿರು ಒಮ್ಮೆ ಬ್ರಹ್ಮದೇವನನ್ನ ಪ್ರಶ್ನೆ ಮಾಡ್ತಂತೆ. ಏನಪ್ಪಾ ಅಂತ ಅಂದ್ರೆ, ಬೇಕಾಗಿತ್ತ ಈ ಜಗತ್ತಲ್ಲಿ ನಂದು ಕೂಡ ಒಂದು ಸೃಷ್ಟಿ, ನನಗೂ ಒಂದು ಪಾತ್ರ ಏನಕ್ ಬೇಕಾಗಿತ್ತು? ನನ್ನಿಂದ ಒಬ್ಬರಿಗೆ ಒಂದು ಹಣ್ಣು ಕೊಡಕ್ ಆಗಲ್ಲ, ಕಾಯಿ ಕೊಡಕ್ ಆಗಲ್ಲ, ಹೂ ಕೊಡಕ್ಕೂ ಆಗಲ್ಲ, ದಣಿದು ಬಂದವ್ರಿಗೆ ನೆರಳು ಕೂಡ ಕೊಡಕ್ಕಾಗಲ್ಲ, ನನಗೂ ಒಂದು ಪಾತ್ರ ಬೇಕಾಗಿತ್ತ ಅಂತ. ಆಗ ಬ್ರಹ್ಮದೇವ ಸ್ವಚ್ಛಂದವಾಗಿ ಉತ್ತರ ಕೊಡ್ತಾರಂತೆ, ಯಾಕೆ ಹಾಗೆ ಯೋಚನೆ ಮಾಡ್ತಿದ್ಯಾ, ಕಾದು ನೋಡು, ಬೆಳೆದ್ ನೋಡು ಅಂತ ಹೇಳಿದ್ರಂತೆ. ಅದೇ ಹಠದಿಂದ ಬಿದ್ರು ಕೂಡ ಬೆಳೀತಂತೆ, ದೊಡ್ಡದಾಗಿ ಬೆಳೀತಂತೆ. ಬೆಳೆದು ಒಮ್ಮೆ ಬಟ್ಟೆ ಒಣಗಾಕುವಂತಹ ಕೋಲಾಯ್ತಂತೆ, ಕೃಷ್ಣನ ಕೈಯಲ್ಲಿರುವಂತಹ ಕೊಳಲಾಯ್ತಂತೆ, ಮಕ್ಕಳಿಗೆ ತೂಗೋ ತೊಟ್ಟಿಲಾಯ್ತಂತೆ, ಸುಮಂಗಲಿಯರಿಗೆ ಕೊಡುವಂತಹ ಬಾಗಿನದ ಮೊರ ಆಯ್ತಂತೆ, ಜೊತೆಗೆ ಒಂದು ಬುಟ್ಟಿನೂ ಆಯ್ತಂತೆ, ಸತ್ತಂತಹ ಹೆಣಕ್ಕೆ ಚಟ್ಟ ಕೂಡ ಆಯ್ತಂತೆ. ಆಗ ಯೋಚನೆ ಮಾಡ್ತಂತೆ ಬಿದ್ರು, ನನ್ನಿಂದ ಇಷ್ಟೆಲ್ಲ ಸಾಧ್ಯ ಆಯ್ತಾ ಅಂತ. ಹಾಗೇನೆ ಮನುಷ್ಯರಿಗೂ ಕೂಡ ಒಂದು ಗುಟ್ಟು ಹೇಳ್ತಂತೆ, ಯಾವುದೇ ಕಾರಣಕ್ಕೂ ನನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಕೈ ಚೆಲ್ಲಿ ಕೂರ್ದೆ ಇರು, ನಿನ್ನಿಂದ ಎಲ್ಲನೂ ಸಾಧ್ಯ ಆಗತ್ತೆ ಅಂತ. ಭಗವಂತ ಯಾವುದನ್ನು ಕೂಡ ಸುಮ್ಮನೆ ಸೃಷ್ಟಿ ಮಾಡಿರಲ್ಲ. ಒಂದೊಂದು ಸೃಷ್ಟಿಗೂ ಕೂಡ ಒಂದೊಂದು ಉದ್ದೇಶ ಇರುತ್ತೆ. ಆ ಉದ್ದೇಶನ ಕಾದು ತಾಳ್ಮೆಯಿಂದ ಈಡೇರಿಸ್ಬೇಕಾದವರು ನಾವಾಗಿರ್ಬೇಕು ಅಷ್ಟೇನೆ. ಜೊತೆಗೆ ನಮಗೆ ದಾರಿ ಸಿಗ್ಲಿಲ್ಲ ಅಂತ ನಡಿದೇನೆ ನಿಲ್ಲಿಸಬಾರ್ದು ಅಥವಾ ನಡಿದೇನೆ ಇರಬಾರ್ದು. ದಾರಿಯನ್ನೇ ನಾವೇ ಹುಡುಕಿ ಮುಂದೆ ಸಾಗ್ತಾ ಇರ್ಬೇಕು. ಆ ಒಂದು ದಾರಿ ಉದ್ದೇಶ ಒಳ್ಳೇದಾಗಿರ್ಬೇಕು, ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ಮಾದರಿಯಾಗಿರ್ಬೇಕು. ಹೀಗೆ ನಾವು ನಮ್ಮ ದಾರಿಯನ್ನ ಸುಗಮಗೊಳಿಸ್ಕೋಬೇಕು.